ಡಿಜಿಟಲ್ ಅರೆಸ್ಟ್, ಇಂಟರ್ನೆಟ್ ಅನ್ನುವಂತಹ ಜಗತ್ತಿಗೆ ಎಂಟ್ರಿ ಕೊಟ್ಟಿರುವಂತಹ ಫ್ರಾಡ್ ಸಿಂಡಿಕೇಟ್. ಈ ಬಾರಿ ಈ ಜಾಲಕ್ಕೆ ಮಾಜಿ ಶಾಸಕರೇ ಟ್ರ್ಯಾಪ್ ಆಗಿಬಿಟ್ಟಿದ್ದಾರೆ. 30 ಲಕ್ಷಕ್ಕೂ ಅಧಿಕ ಹಣ ಕಳ್ಕೊಂಡ್ಬಿಟ್ಟಿದ್ದಾರೆ. ನಾವು ಹೇಳೋ ಈ ಕಥೆನ ಕೇಳಿದ್ರೆ ನೀವು ಹೇಳ್ತೀರಾ, ಏನ್ ತಲೆಗುರು, ಇದನ್ನೇ ಒಂದು ಸಿನಿಮಾ ಕಥೆಯಲ್ಲಿ ಬಳಸಿದ್ರೆ ಹಿಟ್ ಅಲ್ಲ, ಸೂಪರ್ ಡೂಪರ್ ಹಿಟ್ ಅಂತ. ಬನ್ನಿ, ಸೈಬರ್ ಕದಿಮರ ಟ್ರ್ಯಾಪ್ ಸ್ಟೋರಿ ಹೇಗಿತ್ತು, ಶಾಸಕರು ಹೇಗೆ ಲಾಕ್ ಆದ್ರು ಅಂತ ಹಂತ ಹಂತವಾಗಿ ಹೇಳ್ತೀವಿ ಕೇಳಿ. ಅದು ಆಗಸ್ಟ್ 12 ಶುಕ್ರವಾರ. ತಮ್ಮ ಪಾಡಿಗೆ ಸೈಲೆಂಟ್ ಆಗಿ ಬ್ಯುಸಿಯಾಗಿದ್ದ ಔರಾದ್ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಗುಂಡಪ್ಪ ವಕೀಲ್ ಅವರಿಗೆ 8464988135 ನಂಬರ್ನಿಂದ ಒಂದು ಕಾಲ್ ಬಂದಿತ್ತು. ಹಲೋ ಸರ್, ವಿ ಆರ್ ಕಾಲಿಂಗ್ ಫ್ರಮ್ ಸಿಬಿಐ ಆಫೀಸ್. ಹಾ ಸರ್, ಹೇಳಿ, ಏನಾಗಬೇಕಿತ್ತು? ನೀವು ನರೇಶ್ ಗೋಯಲ್ ಮನಿ ಲಾಂಡ್ರಿಂಗ್ ಕೇಸ್ನಲ್ಲಿ ಭಾಗಿಯಾಗಿ ಅಕ್ರಮ ವ್ಯವಹಾರ ನಡೆಸುತ್ತಿರುವುದು ನಮಗೆ ಗೊತ್ತಾಗಿದೆ. ಅವರ ಬಳಿಯಿದ್ದ ಜಪ್ತಿ ಮಾಡಿದ್ದ ವಸ್ತುಗಳಲ್ಲಿ ನಿಮ್ಮ ಹೆಸರಿನ ಬ್ಯಾಂಕ್ ಖಾತೆ, ಎಟಿಎಂ ಕಾರ್ಡ್ಗಳು ಸಿಕ್ಕಿವೆ. ಅದರಲ್ಲಿ ಸಾಕಷ್ಟು ಹಣ ಅವ್ಯವಹಾರ ಆಗಿರೋದು ಸ್ಪಷ್ಟವಾಗಿದೆ. ಅಯ್ಯೋ ಸರ್, ಇಲ್ಲ, ಹಾಗೇನಿಲ್ಲ. ನಮ್ಮಲ್ಲಿ ಆ ದಾಖಲೆಗಳು ಇವೆ, ಸುಖ ಸುಮ್ಮನೆ ಹೇಳ್ತಿಲ್ಲ. ಸರ್, ಇವಾಗ ನಾನು ಏನ್ ಮಾಡಬೇಕು? ಶಾಸಕರೇ, ತನಿಖೆ ನಡೀತಿವೆ. ನಮಗೆ ನಿಮ್ಮ ಅಕೌಂಟ್ ಡೀಟೇಲ್ಸ್ ಎಲ್ಲ ಬೇಕು. ನಾವು ಕರೆದಾಗ ನೀವು ತನಿಖೆಗೆ ಹಾಜರಾಗಬೇಕು. ಮೊದಲ ಹಂತದ ಕರೆ ಬಂದಾಗ ಶಾಕ್ಗೆ ಒಳಗಾಗಿದ್ದ ಶಾಸಕರು ಇನ್ನೇನು ನಿಟ್ಟುಸಿರು ಬಿಡೋ ಹೊತ್ತಲ್ಲೇ ಆಗಸ್ಟ್ 13ರಂದು ಮತ್ತೊಂದು ಕರೆಯೂ ಬಂದಿತ್ತು. ಹಲೋ ಮಿಸ್ಟರ್, ಐ ಆಮ್ ಡಿಸಿಪಿ ಆಫೀಸರ್ ನಿರಂಜನ್ ಕುಮಾರ್ ಮಾತಾಡ್ತಿರೋದು. ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಾ, ಕಾಲ್ ಕಟ್ ಮಾಡಬೇಡಿ. ಸರ್, ನಾನು ಏನೂ ಮಾಡಿಲ್ಲ. ನೀವು ಏನ್ ಹೇಳ್ತಿದ್ದೀರಾ ಅಂತ ನನಗೆ ಗೊತ್ತಾಗ್ತಿಲ್ಲ. ಟೆನ್ಷನ್ ಬೇಡ, ನಾವು ಗೊತ್ತು ಮಾಡಿಸ್ತೀವಿ. ಮನಿ ಲಾಂಡ್ರಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ನೀವು ಜಡ್ಜ್ ಮುಂದೆ ತನಿಖೆಗೆ ಹಾಜರಾಗಬೇಕು. ಇಷ್ಟಾದ್ಮೇಲೆ ಮತ್ತೆ ಆಗಿದ್ದೇ ಸಿನಿಮಾ ಸ್ಟೈಲ್ ಅನ್ನೇ ಮೀರಿಸೋ ಕೋರ್ಟ್ ಹಾಲ್ ಸೆಟಪ್. ಫೇಕ್ ಜಡ್ಜ್ ಕೋರ್ಟ್ ಹಾಲ್ ರೀತಿ ಸೆಟಪ್ ಮಾಡಿ ಡಿಜಿಟಲ್ ಅರೆಸ್ಟ್ ಟ್ರ್ಯಾಪ್ ಆಪರೇಷನ್ ಸ್ಟಾರ್ಟ್ ಮಾಡಿದ್ರು. ಶಾಸಕರನ್ನ ಬಳಿಕ ಆನ್ಲೈನ್ ನಲ್ಲಿ ಫೇಕ್ ಜಡ್ಜ್ ಮುಂದೆ ಹಾಜರುಪಡಿಸಿ ನಂಬಿಕೆ ಹುಟ್ಟಿಸಿದ್ರು. ಶಾಸಕ ಗುಂಡಪ್ಪ ವಕೀಲ್ರವರೇ, ನೀವು ಈಗ ಕೋರ್ಟ್ನಲ್ಲಿದ್ದೀರಾ. ನಿಮ್ಮ ಮೇಲೆ ಕೇಳಿಬಂದಿರುವ ಈ ಆರೋಪ ಸುಳ್ಳಾಗಿದ್ರೆ ನೀವು ತಪ್ಪಿತಸ್ಥನಲ್ಲ ಅನ್ನೋದಕ್ಕೆ ಮುಚ್ಚಳಿಕೆ ಬರೆದುಕೊಡ್ಬೇಕು. ಜೊತೆಗೆ ಅದಕ್ಕಾಗಿ ನೀವು 10,99,000 ಹಣವನ್ನ ಕೋರ್ಟ್ಗೆ ಕಟ್ಟಬೇಕಾಗತ್ತೆ. ಹೀಗೆ ಮಾಜಿ ಶಾಸಕರ ಕೈಯಿಂದಲೇ ಆರ್ಟಿಜಿಎಸ್ ಮೂಲಕ ಸೈಬರ್ ಕದೀಮರು ಹೇಳಿದಂತೆ 10,99,000 ಹಣ ವರ್ಗಾಯಿಸಿದ್ರು. ಇಷ್ಟಾದ್ಮೇಲೆ ನಾವು ಡಿಸಿಪಿ ಆಫೀಸರ್ ಅಂತ ನೀರಜ್ ಕುಮಾರ್, ಸಂದೀಪ್ ಕುಮಾರ್ ಅವರ ಹೆಸರು ಬಳಸಿಕೊಂಡು ಒಂದೊಂದು ವಿಷಯ ಹೇಳಿಕೊಂಡು ಹಂತ ಹಂತವಾಗಿ ಹಣ ಹಾಕಿಸಿಕೊಂಡಿದ್ರು. ನಿಮ್ಮ ಪ್ರಾಪರ್ಟಿ ತನಿಖೆ ಮಾಡಬೇಕು ಅಂತ 20 ಲಕ್ಷ ಡೆಪಾಸಿಟ್ ಮಾಡಿಸಿಕೊಂಡಿದ್ರು. ಹೀಗೆ ಕಾಲ್ ಮಾಡ್ತಿರೋರು ಸೈಬರ್ ವಂಚಕರು ಅನ್ನೋದು ಗೊತ್ತಾಗದೆ ಶಾಸಕರ ಕೈಯಿಂದಲೇ ಬರೋಬ್ಬರಿ 30,99,000 ಹಣವನ್ನ ವರ್ಗಾಯಿಸಿಕೊಂಡಿದ್ರು. ಇದಿಷ್ಟೇ ಅಲ್ಲದೆ ತನಿಖೆ ಮುಗಿದ ನಂತರ ಮರಳಿ ಪೇ ಮಾಡೋದಾಗಿಯೂ ಹೇಳಿಕೊಂಡಿದ್ರು. ಈಗ ನಿಮ್ಗೆ ಗೊತ್ತಿದೆ, ಸೈಬರ್ ಅಲ್ಲಿ ಬೇರೆ ಬೇರೆ ತರ ಅಫೆನ್ಸಸ್ ಆಗ್ತದೆ. ಇದು ಕೂಡ 2 ತಿಂಗಳ ಹಿಂದೆ ಆಗಿತ್ತು. ನಮಗೆ ಕಂಪ್ಲೇಂಟೇ ಬಂದಿದ್ದು ಲೇಟ್, ಬಟ್ ಅದರ ಬಗ್ಗೆ ಆಲ್ರೆಡಿ ಕೇಸ್ ರಿಜಿಸ್ಟರ್ ಆಗಿದೆ. ಸೈಬರಲ್ಲಿ ಪ್ರತಿ ಸಲ ಫ್ರಾಡ್ ಯಾರು ಮಾಡ್ತಾ ಇರೋದು ಅವರು ಹೊಸ ಒಂದು ಟೆಕ್ನಿಕ್ ಯೂಸ್ ಮಾಡ್ತಾರೆ. ಸೊ ಹೊಸ ಟೆಕ್ನಿಕಲ್ಲಿ ಇದು ಒಂದು ಟೆಕ್ನಿಕ್ ಇದೆ, ಬಟ್ ಇದು ತುಂಬ ಕಾಮನ್ ಆಗಿಬಿಟ್ಟಿದೆ ಡಿಜಿಟಲ್ ಅರೆಸ್ಟ್. ಈಗ ಇತ್ತೀಚೆಗೆ ಇನ್ವೆಸ್ಟ್ಮೆಂಟ್ ಫ್ರಾಡ್ ಜಾಸ್ತಿ ಆಗ್ತಾ ಇದೆ. ಸೊ ನಿನ್ನೆ ನಾವು ನಮ್ಮ ಸೈಬರ್ ಅವ್ರದ್ದು ಮೀಟಿಂಗ್ ಮಾಡುವಾಗ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೂ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ. ಪ್ರತಿ ವಾರ ಏನೇನು ಯಾವ್ಯಾವ ಟೈಪ್ ಕೇಸ್ ಆಗ್ತಾಯಿದೆ, ಸೊ ದಟ್ ಜನಗೆ ಒಂದು ಅವೇರ್ನೆಸ್ ಇರಲಿ. ಈ ಥರ ಹೊಸ ಮೋಡಸ್ ಬರ್ತಾಯಿದೆ. ನಿನ್ನೆ ಸುಮಾರು 2-3 ಹೊಸ ಗೊತ್ತಾಗಿದೆ ನಮಗೆ. ಅದನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀವಿ. ಆದ್ರೆ ಯಾವಾಗ ಕೊಟ್ಟ ಹಣ ವಾಪಸ್ ಬಂದಿಲ್ವೋ ಶಾಸಕರಿಗೆ ತಾನು ಮೋಸ ಹೋಗಿರೋ ಸತ್ಯ ಗೊತ್ತಾಗಿದೆ. ಇದೀಗ ಮಾಜಿ ಶಾಸಕ ಗುಂಡಪ್ಪ ವಕೀಲ್ ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸರಿಗೆ ದೂರು ಕೊಟ್ಟಿದ್ದು ಎಫ್ಐಆರ್ ದಾಖಲಾಗಿದೆ. ಅದೇನೇ ಇರ್ಲಿ, ಮತ್ತೆ ನಿಮ್ಮನ್ನ ಎಚ್ಚರಿಸ್ತಾ ಇದ್ದೀವಿ. ಫೋನ್ ಮಾಡಿ ಸುಳ್ಳು ಹೇಳಿ ಹೆದರಿಸಿ ದುಡ್ಡು ಕೀಳೋರ ಬಗ್ಗೆ ಬಿ ಅಲರ್ಟ್. ಅಂಕಿತಾ ರಾಯ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.